ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಆಗಸ್ಟ್ 10ರಿಂದ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯಾಗಲಿದೆ. ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಆಗಸ್ಟ್ 10ರಿಂದ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಆಗುವ ಸಾಧ್ಯತೆ ಇದೆ. ಮೋದಿ ಅವರು ಬೆಂಗಳೂರಿಗೆ ಬರ್ತಾರಾ ನೋಡ್ಬೇಕು. ಆರ್ವಿ ರೋಡ್ ನಿಂದ ಬೊಮ್ಮಸಂದ್ರ ಮೆಟ್ರೋ ಉದ್ಘಾಟನೆಯಾಗಲಿರೋದು. ಬೆಂಗಳೂರು ದಕ್ಷಿಣಕ್ಕೆ ಒಂದು ಹೆಗ್ಗುರುತು ಕ್ಷಣವಾಗಲಿದೆ ಈ ಒಂದು ಘಟನೆ. ಮೆಟ್ರೋ ಉದ್ಘಾಟನೆ ಏನಿದೆ ಅದು ಬೆಂಗಳೂರಿನ ದಕ್ಷಿಣ ಭಾಗಕ್ಕೆ ಹೆಗ್ಗುರುತು ಆಗಲಿದೆ. ಮೆಟ್ರೋ 3ನೇ ಹಂತಕ್ಕೆ ಅಡಿಪಾಯ ಹಾಕಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರು ದಕ್ಷಿಣದ ಸುಮಾರು 25 ಲಕ್ಷ ಜನರಿಗೆ ಪ್ರಯೋಜನ ಆಗಲಿದೆ ಈ ಒಂದು ಮೆಟ್ರೋ ಲೈನ್ ಇಂದ. ಟ್ವೀಟ್ ಮಾಡುವ ಮೂಲಕ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಸಂಸದ ತೇಜಸ್ವಿ ಸೂರ್ಯ ಅವರು. ಆದ್ರೆ ಮೋದಿ ಭೇಟಿ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ BMRCL. ಸೊ ಮೋದಿ ಬರ್ತಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಬಟ್ ಆದ್ರೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಜನರಿಗೆ ಅಂದ್ರೆ 25 ಲಕ್ಷ ಜನ ಏನಿದ್ದಾರೆ ಅವ್ರಿಗಂತೂ ಇದು ನಿಜವಾಗ್ಲೂ ಖುಷಿ ಸುದ್ದಿ. ಎಲ್ರಿಗೂ ಮೆಟ್ರೋ ಹಳದಿ ಮಾರ್ಗ ಈಗ ಉದ್ಘಾಟನೆ ಆಗ್ತಿರುವಂತದ್ದು. ಬೆಂಗಳೂರಲ್ಲಿ ಮೆಟ್ರೋ ಇಲ್ಲ ಅಂದ್ರೆ ಓಡಾಡಕ್ ಆಗದೇ ಇಲ್ಲ. ಈ ಟ್ರಾಫಿಕ್ ಜಾಮ್ ನಲ್ಲಿ ಮೆಟ್ರೋ ಬೇಕೇ ಬೇಕು. ಹಾಗೂ ತುಂಬಾ ವರ್ಷಗಳಿಂದ ನಿರೀಕ್ಷೆ ಇತ್ತು ಈ ಒಂದು ಹಳದಿ ಮಾರ್ಗಕ್ಕೆ. ಯಾವಾಗ ಉದ್ಘಾಟನೆ ಆಗ್ಬಹುದು, ಯಾವಾಗ ಕಾಮಗಾರಿಗಳೆಲ್ಲ ಮುಕ್ತಾಯ ಆಗಬಹುದು ಅಂತ ಹೇಳಿ ಎಲ್ರು ಕಾಯ್ತಾ ಇದ್ರು. ಈಗ ಆಗಸ್ಟ್ 10ಕ್ಕೆ ಹಳದಿ ಲೈನ್ ಇದೆ, ಎಲ್ಲೋ ಲೈನ್ ಹಳದಿ ಮಾರ್ಗ ಉದ್ಘಾಟನೆ ಆಗಲಿದೆ. ಸೊ ಹಳದಿ ಮಾರ್ಗ ಈಗ ಬಂದೇ ಬಿಡ್ತು. ಈಗಾಗಲೇ ಇವಾಗ ಪರ್ಪಲ್ ಲೈನ್ ಆಗಿರ್ಬೋದು, ಗ್ರೀನ್ ಲೈನ್ ಆಗಿರ್ಬೋದು, ಜನ ತುಂಬ ಹರಿತಿರ್ತಾರೆ ಅಲ್ಲಿ. ಸೊ ಎಲ್ಲರೂ ಮೆಟ್ರೋವನ್ನೇ ಅವಲಂಬಿತವಾಗಿರುವಂಥದ್ದು. IT-BTಗೆ ಹೋಗೋರು, ದೂರದ ನಗರಗಳಿಗೆ ಕೆಲಸಕ್ಕೆ ಹೋಗೋರು ಎಲ್ಲರೂ ಕೂಡ ಮೆಟ್ರೋವನ್ನು ಅವಲಂಬಿಸಿದ್ದಾರೆ. ಯಾಕಂದರೆ ಬೇಗ ಹೋಗ್ಬೋದು ಅಂತ. ಇನ್ನು ದಕ್ಷಿಣ ವಿಭಾಗಕ್ಕೆ ಇವಾಗ ಮೆಟ್ರೋ ಬಂದಿರೋದು ಅವ್ರಿಗೆಲ್ಲ ಖುಷಿ ವಿಚಾರ ಆಗಿದೆ. ಹಳದಿ ಲೈನ್ ಬಂದಿರುವಂಥದ್ದು. RV ರೋಡ್ನಿಂದ ಬೊಮ್ಮಸಂದ್ರ ಮೆಟ್ರೋ ನೋಡಿ. ಅದೇ RV ರೋಡ್ ಏನಿದೆ, ಬೊಮ್ಮಸಂದ್ರ ಏನಿದೆ, ಎಲ್ಲ ಪೀಕ್ ಇರುವಂಥ ಜಾಗ ಅದು. ಸೊ IT-BT ಕಂಪ್ನಿಗಳು ಸಾಕಷ್ಟು ದೊಡ್ಡ ಕಂಪ್ನಿಗಳಿರುವಂಥ ಜಾಗ. ಸೊ ಅಲ್ಲಿ ಇವಾಗ ಹಳದಿ ಲೈನ್ ಬಂದಿರೋದು ಅವ್ರಿಗೆಲ್ಲ ಒಂದು ಬಿಗ್ ರಿಲೀಫ್. ವರ್ಕ್ಗೆ ಹೋಗೋರಿಗೆಲ್ಲ ಹಳದಿ ಲೈನ್ ಇರೋದ್ರಿಂದ ಆರಾಮಾಗಿ ಹೋಗ್ಬೋದು. ಮತ್ತು ಅಲ್ಲಿ ಹೆಚ್ಚು ಟ್ರಾಫಿಕ್ ಜಾಮ್ ಆಗುತ್ತೆ. ಇನ್ನು ಹಳದಿ ಲೈನ್ ಬಂದರೆ ಯಾರು ಕೂಡ ಕಾರು, ಬೈಕು ಅದರಲ್ಲೆಲ್ಲ ಹೋಗಲ್ಲ. ಇನ್ನು ಮೆಟ್ರೋವನ್ನೇ ಅವಲಂಬಿಸ್ತಾರೆ. ಸೊ ಆರಾಮಾಗಿ ಹೋಗ್ಬೋದು. ಈಗ ಟ್ರಾಫಿಕ್ ಮುಕ್ತ ಬೆಂಗಳೂರು ಅಂದರೆ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೂ ಟ್ರಾಫಿಕ್ ಜಾಸ್ತಿನೇ ಇದೆ. ಬಟ್ ನೋಡೋಣ, ಇನ್ನೂ ಒಂದಷ್ಟು ಅಭಿವೃದ್ಧಿಗಳಾದ ಮೇಲೆ ಬೆಂಗಳೂರು ಟ್ರಾಫಿಕ್ ಮುಕ್ತ ಬೆಂಗಳೂರು ಆಗುತ್ತೆ ಅಂತ ಹೇಳಿ ಈಗ ಮೆಟ್ರೋ 3ನೇ ಹಂತಕ್ಕೆ ಅಡಿಪಾಯ ಹಾಕಲಿದ್ದಾರೆ ನರೇಂದ್ರ ಮೋದಿ ಅವರು ಬಂದರೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಯಾವುದೂ ಇಲ್ಲ. ಬೆಂಗಳೂರಿಗೆ ಬಂದು ಮೆಟ್ರೋನ ಉದ್ಘಾಟನೆ ಮಾಡ್ತಾರೆ ಅಂದರೆ ಎಲ್ರಿಗೂ ತುಂಬಾ ಖುಷಿ. ಸೊ ಮೋದಿ ಅವರ ಕಾಲ್ ಶೀಟ್ ಸಿಗಬೇಕಲ್ಲ, ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇರ್ತಾರೆ. ಅವರಿಗೆ ಸಾಕಷ್ಟು ಜವಾಬ್ದಾರಿಗಳಿದೆ. ಆ ಜವಾಬ್ದಾರಿಗಳ ಮಧ್ಯೆ ಬೆಂಗಳೂರಿಗೂ ಬಂದು ಮೆಟ್ರೋ ಉದ್ಘಾಟನೆ ಮಾಡಿಕೊಡ್ತಾರಾ ಅಂತ ಹೇಳಿ ಕಾದು ನೋಡಬೇಕು. ಬಟ್ ತೇಜಸ್ವಿ ಸೂರ್ಯ ಅವರು ಟ್ವೀಟನ್ನು ಮಾಡಿದ್ದಾರೆ, ಬರುವಂಥ ಸಾಧ್ಯತೆಗಳಿದೆ ಅಂತ. ಆದರೆ BMRCL ಇನ್ನೂ ಕನ್ಫರ್ಮ್ ಮಾಡಿಲ್ಲ. BMRCL ಕನ್ಫರ್ಮ್ ಮಾಡದೆ ಹೇಳೋಕ್ಕಾಗಲ್ಲ ಮೋದಿಯವರು ಬರ್ತಾರೆ ಅಂತ. ಮೋದಿ ಫಾಲೋವರ್ಸ್ ಅವರು ಬೆಂಗಳೂರಿನಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕರ್ನಾಟಕದಲ್ಲೂ ತುಂಬ ಜನ ಇದ್ದಾರೆ. ಅವ್ರು ಬಂದಾಗ ಕ್ರೌಡ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಸೊ ಎಲ್ಲ ಈ ವಿಚಾರವನ್ನು ಹೊರಗೆ ಇವಾಗ ಎಲ್ಲೂ ಹೇಳೋದು ಬೇಡ ಅಂತನಾದರೂ ಇದಾರ ಗೊತ್ತಿಲ್ಲ. ಬಟ್ ಆದರೂ ಮೋದಿ ಅವರು ಬಂದರೆ ಚೆನ್ನಾಗಿರುತ್ತೆ. ಬಟ್ ಕನ್ಫರ್ಮ್ ಇಲ್ಲ. ಬಟ್ ಎಲ್ಲೋ ಲೈನ್ ಅಂತೂ ಆಗಸ್ಟ್ 10ನೇ ತಾರೀಕು ಉದ್ಘಾಟನೆ ಆಗುತ್ತೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.